ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ಇವತ್ತು ಮಂಗಳವಾರ, ಎಲ್ಲ ಕೆಲಸ ಮಾಡಿ ಮುಗಿಸಿ ಪೂಜೆ ಕೂಡ ಮಾಡಿ ಮುಗಿಸ್ದೆ. ಇವತ್ತು ಆದ್ಯಂಗೆ ಹುಷಾರಿಲ್ಲ, ಹಾಗಾಗಿ ಸ್ಕೂಲ್ಗೂ ಕೂಡ ಹೋಗಿಲ್ಲ ಅವಳು. ಸೊ ತೋರಿಸ್ತೀನಿ ಅವಳಿಗೆ ಹೇಗಿದ್ದಾಳೆ ಅಂತ. ಚಿನ್ನು ಚಿನ್ನು ಯಾಕೆ ಸ್ಕೂಲ್ಗೆ ಹೋಗಿಲ್ಲ ಇವತ್ತು? ಚಕ್ಕರಾ ಮತ್ತೆ ಕೋಲ್ಡ್ ಅಲ್ವಾ? ಕೋಲ್ಡ್ಗೆ ಯಾರಾದರೂ ರಜೆ ತಗೊಂತಾರ? ಅದು ಕಾಮನ್ ಸಿಂಪ್ಟಮ್ಸ್ ತಾನೇ ಕೋಲ್ಡ್. ಕೋಲ್ಡ್ ಇದೆ. ಮನೇಲಿದ್ದು ಏನು ಮಾಡ್ತೀಯಾ? ಬರೀ ಮೊಬೈಲ್ ನೋಡೋದು, ಮಲಗೋದು. ಅಟ್ಲೀಸ್ಟ್ ಸ್ಕೂಲ್ಗೆ ಹೋದರೆ ಒಂದು ಎನರ್ಜಿ ಬರುತ್ತೆ, ಫ್ರೆಂಡ್ ಜೊತೆ ಮಿಂಗಲ್ ಆದರೆ. ಮನೇಲಿದ್ದರೆ ಸೊ ನಾನು ಕೋಲ್ಡ್ ಆಗೋಗಿದೆ ಅಂತ ಅದೇ ಫೀಲಲ್ಲಿ ಇರ್ತೀಯ ತಾನೇ. ಸ್ಕೂಲ್ಗೆ ಹೋಗಿದ್ದಿದ್ರೆ ಕೋಲ್ಡ್ ಆಗಿರೋದನ್ನೇ ಮರ್ತು ಬಿಡ್ತಾ ಇದೆ ತಾನೇ. ಕೋಲ್ಡ್ ಆಗಿರೋದಕ್ಕೆ ಯಾರಾದರೂ ರಜೆ ತೊಗೊತಾರಾ ಚಿನಿ? ಸೊ ಅವಳಿಗೆ KFC ಬೇಕಂತೆ. KFC ಮೇಲೆ ಯಾಕೋ ಕ್ರಶ್ ಆಗೋಗ್ಬಿಟ್ಟಿದೆ. 3 ಡೇಸಿಂದ ಕೇಳ್ತಾನೆ ಇದ್ದಾಳೆ KFC ಬೇಕು ಅಂತ. ಸಂಡೇ ಹೋಗೋಕ್ಕಾಗಿರಲಿಲ್ಲ, ಬಿಕಾಸ್ ನಮ್ಮ ಅಮ್ಮ ಮನೆಗೆ ಹೋಗಿದ್ವಿ. ಕರ್ಕೊಂಡೋಗೋಣ ಅಂತ ಹೇಳಿದ್ರೆ ಸಂಡೇ ಆಗಿಲ್ಲ, ಅಮ್ಮ ಮನೆಗೆ ಹೋಗಿದ್ವಿ. ಸೊ ಅಲ್ಲೇ ಟೈಮ್ ಸ್ಪೆಂಡ್ ಆಗಿಬಿಡ್ತು. ಹಾಗಾಗಿ ನಾನ್ ವೆಜ್ ತೊಗೊಂಬರೋಕ್ಕೂ ಆಗಲಿಲ್ಲ, ದಿನ KFC ಕರ್ಕೊಂಡೋಗೋಕ್ಕೂ ಆಗಿಲ್ಲ. ಇನ್ನು ನಿನ್ನೆ ಮಂಡೇ, ಸೊ ಮಂಡೇ ನಾವು ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ಇವತ್ತು ಹೋಗೋಣ, ಹೇಗೂ ರಜಾ ಹಾಕಿದ್ದಾಳೆ. ಸೊ ಕೋಲ್ಡ್ ಕೂಡ ಆಗಿತ್ತಲ್ಲ, ಚಿಕನ್ ಹೀಟು ಸ್ವಲ್ಪ ತಿನ್ಸ್ಕೊಂಡ್ಬಂದರೆ ಅಟ್ಲೀಸ್ಟ್ ಕೋಲ್ಡ್ ಕಂಟ್ರೋಲ್ ಆಗುತ್ತೆ, ಹೀಟ್ ಐಟಮು ಅಂತ ಹೇಳ್ಬಿಟ್ಟು ಇವತ್ತು. ಹಾಗಾಗಿ ಎಲ್ಲ ಪೂಜೆ ಗೀಜೆ ಎಲ್ಲ ಬೇಗ ಕೆಲಸ ಮುಗಿಸ್ಕೊಂಡು ಸೊ ಈಗ ಕರ್ಕೊಂಡೋಗ್ಬಿಟ್ಟು ಬರ್ತೀನಿ KFCಗೆ. ಸೊ ಹಾಗಾಗಿ ಅದಕ್ಕೆ ಅವಳನ್ನೂ ಕೂಡ ರೆಡಿ ಮಾಡಿದ್ದೀನಿ ಈಗ. ಸೊ ಏನೇನು ತೊಗೊತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಮಾಡೋದಿದೆ ಅವಳಿಗೆ. ಅಲ್ಲೇ ಇದು ಮ್ಯಾಕ್ಸ್ಗೆ ಹೋಗ್ಬಿಟ್ಟು ಬರಬೇಕು, ಏನಾದರೂ ಬಟ್ಟೆ ಕಲೆಕ್ಷನ್ ಚೆನ್ನಾಗಿದ್ದರೆ. ಸೊ ಅಲ್ಲೂ ಕೂಡ ಶಾಪಿಂಗ್ ಮಾಡಿ ನಾನು ಇಬ್ಬರೇ ಹೋಗ್ತಾಯಿದ್ದೀವಿ ಇವತ್ತು. ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ. ಸೊ ಸ್ಟೇ ಟ್ಯೂನ್. ಹಾಗೆ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸ್ಟೇ ಟ್ಯೂನ್. ಸೊ ಪೂಜೆ ಕೂಡ ಮಾಡಿ ಮುಗಿಸ್ದೆ ಈಗ. ಸೊ ಈಗ ನಾನು KFC ತಿನ್ನೋಕೆ ಹೋಗ್ತಾಯಿದ್ದೀವಿ RT ನಗರಕ್ಕೆ. ಸೊ ಡ್ರೈವಿಂಗ್ ಮಾಡಬೇಕು. ಸೊ ಮತ್ತೆ ಅಲ್ಲಿ ಹೋಗಿ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಸೊ ಫಸ್ಟು ಶಾಪಿಂಗ್ ಮಾಡಿಬಿಡೋಣ ಮಮ್ಮ, ಆಮೇಲೆ KFC ತಿನ್ನೋಕೆ ಹೋಗೋಣ ಅಂತ ಹೇಳಿದ್ಲು. ಹಾಗಾಗಿ ಫಸ್ಟು ಮ್ಯಾಕ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೇನಾದರೂ ಕಲೆಕ್ಷನ್ ಚೆನ್ನಾಗಿದ್ದರೆ ಅಲ್ಲಿ ತೊಗೊಂಡು ಅದಾದಮೇಲೆ KFCಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಈಗ ಹೋಗ್ತಾ ಇದ್ದೀವಿ ಮ್ಯಾಕ್ಸ್ಗೆ. ನಾನೇನು ತೊಗೊಳೋದಿಲ್ಲ, ಜಸ್ಟ್ ದಿನಗೆ ಟೀ ಶರ್ಟ್ಸು ಮತ್ತು ಜೀನ್ಸ್ ಪ್ಯಾಂಟ್ಸ್ ತೊಗೊಳ್ಬೇಕು. ಬಟ್ ಅವಳ ಹತ್ರ ಟೀ ಶರ್ಟ್ಸು, ಜೀನ್ಸ್ ಪ್ಯಾಂಟ್ ಇದೆ. ಹೊಸದೇನಾದರೂ ಬಂದಿದ್ರೆ ಕ್ರಾಪ್ ಟಾಪ್ಸು, ಸೊ ಹಾಗೆ ಕಲೆಕ್ಷನ್ಸ್ ಏನಾದರೂ ಬಂದಿದ್ರೆ ನೋಡಬೇಕು ಅಂತ ಹೋಗ್ತಾ ಇದ್ದೀವಿ. ಕಿಡ್ಸ್ ಸೆಕ್ಷನ್ ಬಂದು 2nd ಫ್ಲೋರಲ್ಲಿದೆ ಮ್ಯಾಕ್ಸಲ್ಲಿ RT ನಗರದಲ್ಲಿ. ಸೊ ಲಿಫ್ಟಲ್ಲಿ ಹೋಗೋಣ ಅಂದ್ಕೊಂಡ್ವಿ, 2nd ಫ್ಲೋರೇ ಅಲ್ವಾ ಅಂದ್ಬಿಟ್ಟು ನಡ್ಕೊಂಡೇ ಹೋಗ್ತಾ ಇದ್ದೀನಿ. ಸೊ ಈಗ 2nd ಫ್ಲೋರ್ ಕಿಡ್ಸ್ ಸೆಕ್ಷನ್ಗೆ ಬಂದ್ವಿ. ಇದೆಲ್ಲ ಆದ್ಯನೇ ಕ್ಯಾಪ್ಚರ್ ಮಾಡಿರೋದು ವಿಡಿಯೋ. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ, ಬಿಕಾಸ್ ನಾನು ಇಬ್ಬರೇ ಹೋಗಿರೋದ್ರಿಂದ ನಾನಿಲ್ಲಿ ಕಲೆಕ್ಷನ್ಸ್ ನೋಡ್ತಿದ್ದೆ, ಬಟ್ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಯಾರೂ ಇರಲಿಲ್ವಲ್ಲ. ಹಾಗಾಗಿ ಆದ್ಯನಿಗೆ ಸ್ವಲ್ಪ ಕೊಟ್ಟೆ, ಮಗನೇ ಸ್ವಲ್ಪ ಕ್ಯಾಪ್ಚರ್ ಮಾಡಮ್ಮ ಅಂತ. ಹಾಗಾಗಿ ಅವಳು ಆದಷ್ಟು ಟ್ರೈ ಮಾಡಿದ್ದಾಳೆ. ಸೊ ನಾವು ಹೋಗಿದ್ದು ಅರೌಂಡ್ 1:30 ಅನಿಸುತ್ತೆ. ಸೊ ಒಬ್ಬರು ಕಸ್ಟಮರ್ಸ್ ಇರಲಿಲ್ಲ, ನಾವೇ ಹೋಗಿದ್ದು, ಯಾರೂ ಇರಲಿಲ್ಲ. ಬಿಕಾಸ್ ಇವಾಗೇನು ಹಬ್ಬ ಏನೂ ಇಲ್ವಲ್ಲ, ಸೊ ಹಾಗಾಗಿ ಯಾರೂ ಇರಲಿಲ್ಲ. ಶರ್ಟ್ಸ್ ಕಲೆಕ್ಷನ್ ಬಂದಿತ್ತು ಗರ್ಲ್ಸ್ದು. ಸೊ ಆದ್ಯನಿಗೆ ಹಾಗಾಗಿ ಶರ್ಟ್ಸ್ ನೋಡೋಣ. ಯಾವಾಗೂ ಟೀ ಶರ್ಟ್ಸು ಅದೆಲ್ಲ ನಾರ್ಮಲಾಗಿ ತೊಗೊಂಡಿದ್ದೀವಿ. ಸೊ ಶರ್ಟ್ಸು ಬೇಕಿತ್ತು, ಹಾಗಾಗಿ 2 ಬಂದಿತ್ತು. ಒಂದು ರೆಡ್ಡು, ಒಂದು ಒಂಥರ ಗ್ರೇ ಕಲರ್ ಬಂದಿತ್ತು. ಸೊ ಹಾಗಾಗಿ ಅದನ್ನು ತೊಗೊಂಡು ಅದಾದಮೇಲೆ ಸೊ ಅವಳಿಗೆ ಟ್ರಯಲ್ನ ಹೋಗೋಣ ಅಂತ ಹೇಳಿಬಿಟ್ಟು ಟ್ರಯಲ್ಗೆ ತೊಗೊಂಡೆ. ಅದಾದಮೇಲೆ ಇಲ್ಲಿ ಪಕ್ಕದಲ್ಲೇ ಕ್ರಾಪ್ ಟಾಪ್ಸ್ ಹಾಕಿದ್ರು. ರೆಡ್ ಏನು ಅಷ್ಟು ಚೆನ್ನಾಗಿರಲಿಲ್ಲ, ಬ್ಲ್ಯಾಕ್ ಇದು ವೆಲ್ವೆಟು ಮತ್ತು ಸ್ಲೀವ್ಸ್ ಮಾತ್ರ ಡಿಸೈನ್ ಇತ್ತು. ಹಾಗಾಗಿ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ಬಿಕಾಸ್ ಫುಲ್ಲು ಪ್ಲೈನ್ ಇತ್ತು, ಸ್ಲೀವ್ಸ್ ಮಾತ್ರ ಡಿಸೈನ್ ಇತ್ತು. ಹಾಗಾಗಿ ಅದೇನು ಇಷ್ಟ ಆಗಲಿಲ್ಲ ನನಗೆ. ಸರಿ ಅಂದ್ಬಿಟ್ಟು ಈಗ ಟ್ರಯಲ್ ನೋಡೋಣ, ಇದೆರಡು ಶರ್ಟ್ ಟೈಪು ಅಂತ ಹೇಳಿಬಿಟ್ಟು ನಾನು ಟ್ರಯಲ್ ರೂಮ್ಗೆ ಹೋಗ್ತಾ ಇದ್ದೀವಿ.
ಸೊ ಹಾಗೆ ಟ್ರಯಲ್ ರೂಮ್ಗೆ ಹೋಗ್ಬೇಕಾದ್ರೆ ಈ ಜೀನ್ಸ್ ಪ್ಯಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಕಾಟನ್ ಪ್ಯಾಂಟ್ಸ್ ಆಗಿರ್ಬೋದು, ಡೆನಿಮ್ದು ತುಂಬ ಚೆನ್ನಾಗಿ ಬಂದಿತ್ತು ಕಲೆಕ್ಷನ್ಸು. ಸೊ ಅದನ್ನು ನೋಡ್ತಾ ಇದ್ವಿ. ನೋಡಿ, ಈ ಥರ ಪ್ಯಾಂಟ್ ನಾನು ತೊಗೋಬೇಕಂತ ತುಂಬ ಆಸೆ ಇತ್ತು. ಬಿಕಾಸ್ ಇವೆರಡಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹಿಡಿದು ನೋಡ್ತಾ ಇದ್ದೆ. ಹಸ್ಬೆಂಡಿಗೆ ಫೋನ್ ಮಾಡಿದೆ, ನೆಕ್ಸ್ಟ್ ಟೈಮ್ ಹೋಗೋಣ, ಈಗ ಬರೀ ಟೀ ಶರ್ಟ್ಸ್ ತೊಗೊಂಡು ಬಾ ಅಂತ ಹೇಳಿದ್ರು. ಹಾಗಾಗಿ ಟೀ ಶರ್ಟ್ಸ್ ಯಾವುದು ನನಗೆ ಅಷ್ಟಿಷ್ಟ ಆಗಲಿಲ್ಲ. ಸೊ ಹಾಗಾಗಿ ಬರೀ ಶರ್ಟ್ಸ್ ಎರಡು ನೋಡೋಣ ಟ್ರಯಲ್ಲು ಅಂತ ಹೇಳಿಬಿಟ್ಟು ತೊಗೊಂಡ್ವಿ. ನೋಡಿ, ಇದು ಎಷ್ಟು ಸಖತ್ತಾಗಿದೆ. ಸೊ ಈಗ ಟ್ರಯಲ್ ರೂಮಿಗೆ ಬಂದ್ವಿ. ಫಸ್ಟು ಇದು ಬ್ಲ್ಯಾಕ್ ಆ್ಯಂಡ್ ಗ್ರೇ ಕಲರ್ ಇದೆಯಲ್ವಾ, ವೈಟು ಗ್ರೇ ಕಲರ್, ಅದನ್ನು ಹಾಕ್ತಾಯಿದ್ದೀನಿ. ಸೊ ಆ ಗುಂಡಿಗಳು ಇಷ್ಟಿಷ್ಟೇ ಇತ್ತು, ಬಿಚ್ಚಕ್ಕೆ ಎಷ್ಟು ಕಷ್ಟ ಆಯಿತು ಗೊತ್ತಾ. ಸ್ವಲ್ಪ ದೊಡ್ಡದಾಗಿದ್ದರೆ ಬಿಚ್ಚಕ್ಕೆ ಈಸಿ ಆಗುತ್ತೆ. ಗುಂಡಿ ಪುಟಾಣಿಗಿತ್ತು, ಬಿಚ್ಚಕ್ಕೆ ಕಷ್ಟ ಆಗ್ತಾಯಿತ್ತು. ಆದ್ಯಗಂತೂ ಫುಲ್ಲು ಖುಷಿ, ಈ ಥರ ಹೊರಗಡೆ ಕರ್ಕೊಂಬಂದ್ಬಿಟ್ರೆ ಫುಲ್ಲು ಎಂಜಾಯ್ಮೆಂಟ್ ಅವಳಿಗೆ. ಬಟ್ ಅವಳಿಗೆ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆ ಡಲ್ ಅಂತ ಅನಿಸ್ತು ನನಗೆ. ನೋಡಿ ಎಷ್ಟು ಕಷ್ಟ ಆಗ್ತಾಯಿದೆ ಉಕ್ಸ್ ಬಿಚ್ಚೋದಕ್ಕೆ. ಸೊ ಫಸ್ಟ್ ಅದ್ರ ಮೇಲೇ ಹಾಕ್ತಾಯಿದ್ದೀನಿ, ಮತ್ತೆ ಫ್ರಾಕೆಲ್ಲ ಬಿಚ್ಚಿ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಹೆಂಗೋ ಫುಲ್ ಸ್ಲೀವ್ಸ್ ಎಲ್ಲ ಅದ್ರ ಮೇಲೆ ಹಾಕಿ ನೋಡ್ತಾ ಇದ್ದೀನಿ. ಚೆನ್ನಾಗಿತ್ತು ಅಂತ ಅನಿಸ್ತು. ಒಂದು ಬಂದು ಇದು 799, ಒಂದು ಶರ್ಟ್ಗೆ ಪ್ರೈಸ್ ಬಂದು 799. ಬಟ್ ನನಗೆ ಯಾಕೋ ಇದು ಬಾಯ್ಸ್ ಥರ ಅನಿಸ್ತಾಯಿತ್ತು. ಈ ಕಡೆ ಪಾಕೆಟ್ ಬೇರೆ ಕೊಟ್ಬಿಟ್ಟಿದ್ದಾರೆ ಲೆಫ್ಟಲ್ಲಿ. ಸೊ ಹಾಗಾಗಿ ನನಗೇನು ಅಷ್ಟು ಚೆನ್ನಾಗಿದೆ ಅಂತ ಅನಿಸ್ಲಿಲ್ಲ. ಈಗ ರೆಡ್ದು ಟ್ರೈ ಮಾಡ್ತಿದ್ದೀನಿ, ನೋಡೋಣ ಅದು ಹೇಗೆ ಕಾಣುತ್ತೆ ಅಂತ. ಸೊ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ರೆಡ್ ಚೆನ್ನಾಗಿ ಕಾಣಿಸ್ತಾ ದಿನಗೆ, ಅಥವಾ ಗ್ರೇ ವಿತ್ ಬ್ಲ್ಯಾಕ್ ಚೆನ್ನಾಗಿ ಕಾಣಿಸ್ತಾ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಕ್ಲಾತು ಅಷ್ಟೇ ಸೂಪರಾಗಿತ್ತು, ಸಾಫ್ಟಾಗಿ ಚೆನ್ನಾಗಿತ್ತು. ಇವಾಗ ನಾನು ಏನೇ ತೊಗೊಬೇಕಂತ ಹೋದರೂ ನನಗೆ ತೊಗೊಳಕ್ಕೆ ಇಷ್ಟ ಆಗಲ್ಲ. ಸರಿ, ಆದ್ಯಂಗೆ ತೊಗೊಳ್ಳೋಣ ಅಂತಲೇ ಆಸೆ. ಒಂದು ಕ್ಲಿಪ್ ತೊಗೋಬೇಕಾದ್ರೂ ಅಷ್ಟೇ, ಒಂದು ಸ್ಲಿಪ್ಪರ್ ತೊಗೋಬೇಕಾದ್ರೂ ಅಷ್ಟೇ. ನಮ್ಮ ಮಕ್ಕಳಾದಮೇಲೆ ನಮ್ಮ ಬಗ್ಗೆ ಅಷ್ಟು ನಾವು ಕೇರ್ ತೊಗೊಳಕ್ಕೆ ಆಗಲ್ಲ. ನನ್ನ ಮಗಳಿಗೆ ತೊಗೊಳ್ಳೋಣ ಆ ಥರ ಆಸೆ ನನಗೆ. ಸೊ ಅದಕ್ಕಿಂತ ಇದೇ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸುತ್ತಲ್ವ. ರೆಡ್ ಈಸ್ ಆಲ್ವೇಸ್ ಬ್ರೈಟ್. ಸೊ ಹಾಗಾಗಿ ಇದು ಚೆನ್ನಾಗಿದೆ ಅಂತ ಅನಿಸ್ತು ನೋಡಿ. ಬಟ್ ಏನೋ ಅಷ್ಟು ನನಗೇನು ಇಷ್ಟ ಆಗಲಿಲ್ಲ. ನೋಡೋಕ್ಕೆ ಚೆನ್ನಾಗಿತ್ತು, ಬಟ್ ಪಾಕೆಟ್ ಎಲ್ಲ ಬಾಯ್ ಥರ ಬಂದ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ನನಗೆ ಬೇಡ ಅನಿಸ್ತು. ಹಾಗಾಗಿ ಅಲ್ಲಿಂದ ಹೊರಟ್ಬಿಟ್ವಿ, ಏನು ತೊಗೊಳ್ಲಿಲ್ಲ ಅಲ್ಲಿ. ಬಿಕಾಸ್ ಟೀ ಶರ್ಟ್ಸ್ ಅಂತೂ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ಹಾಕಿರೋವೇ ಹಾಕಿದ್ರು. ಲಾಸ್ಟ್ ಟೈಮ್ ನಾವು ಯಾವ್ದು ನೋಡಿದ್ವಿ ಅಲ್ಲ ಅದೇ ಇತ್ತು, ಹಾಗಾಗಿ ತೊಗೊಳ್ಲಿಲ್ಲ ಅದೇನು. ಸೊ ಈಗ ಮ್ಯಾಕ್ಸಲ್ಲಿ ಏನು ಅಷ್ಟಿಷ್ಟ ಆಗಿಲ್ಲ, ಹಾಗಾಗಿ ಇವಾಗ KFCಗೆ ಹೋಗ್ತಾ ಇದ್ದೀವಿ. ಅನ್ವಿತ್ಗೆ KFC ಅಂದರೆ ಇಷ್ಟ ಆತಿನ್ಗೆ, ಹಾಗಾಗಿ ಅವಳ ಆಸೆನ ಪೂರೈಸ್ತಾ ಇದ್ದೀನಿ. ಖುಷಿನ ತಿನ್ನೋ ನೋಡಿ. ಸೊ ಈಗ KFCಗೆ ಬಂದ್ವಿ. ಇಲ್ಲೂ ಕೂಡ ಆದ್ಯನೇ ವೀಡಿಯೋ ಮಾಡ್ತಿರೋದು. ಸ್ವಲ್ಪ ವೀಡಿಯೋ ಮಾಡು ಮಗನೆ ಅಂತ ಹೇಳಿದ್ದೆ. ಪಾಪ ಅವಳಿಗೆ ಹುಷಾರಿಲ್ಲ ಅಂದ್ರೂ ಸೊ ವೀಡಿಯೋ ಮಾಡ್ತಾ ಇದ್ದಾಳೆ. ನಾನು ಅಷ್ಟರಲ್ಲೇ ಆರ್ಡ್ರ್ ಮಾಡ್ತಾಯಿದ್ದೀನಿ. ಸೊ ಅವಳಿಗೆ ಪಾಪ್ಕಾರ್ನ್ ಅಂದರೆ ತುಂಬ ಇಷ್ಟ. ಖಾರ ಐಟಮ್ಸ್ ಎಲ್ಲ ತಿನ್ನಲ್ಲ. ಖಾರ ಅಷ್ಟೇನಿರಲ್ಲ KFCಯಲ್ಲಿ, ಆದರೂ ಹಾಟ್ ವಿಂಗ್ಸ್ ಎಲ್ಲ ಸ್ವಲ್ಪ ಸ್ಪೈಸಿ ಅಂತ ಅನಿಸುತ್ತೆ. ಸೊ ನಾನು ಒಂದು 4 ಪೀಸ್ ಹಾಟ್ ವಿಂಗ್ಸ್ ತೊಗೊಂಡೆ ನನಗೆ ಅಂತ. ಅವಳಿಗೆ ಒಂದು ಮೀಡಿಯಮ್ ಸೈಜ್ ಪಾಪ್ಕಾರ್ನ್ ಆರ್ಡ್ರ್ ಮಾಡಿದೆ ಅಷ್ಟೇ, ಬೇರೇನೂ ಆರ್ಡ್ರ್ ಮಾಡಲಿಲ್ಲ. ಬಿಕಾಸ್ ಅವಳು ತಿನ್ನೋದು ಒಂದು 2 ಪೀಸೇ. ಸೊ ಇಷ್ಟಪಡ್ತಾಳೆ, ಹಾಗಾಗಿ ನೋಡ್ಬೇಕು ಇವತ್ತು ಇಷ್ಟಪಡ್ತಾಳ ಇಲ್ವಾ. ಬಿಕಾಸ್ ಅವಳಿಗೆ ಹುಷಾರು ಬೇರೆ ಇಲ್ಲ. ಸೊ ತಿಂತಾಳ ಇಲ್ವಾ ನೋಡೋಣ. ಅದೆರಡು ಮಾತ್ರ ಆರ್ಡ್ರ್ ಮಾಡಿದೆ. ನೆಕ್ಸ್ಟ್ ಏನಾದರೂ ತಿಂದರೆ ಬೇಕನ್ಸಿದ್ರೆ ಆಮೇಲೆ ಬೇಕಾದರೆ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಅದೆರಡು ಆರ್ಡ್ರ್ ಮಾಡ್ತಾಯಿದ್ದೀನಿ ಈಗ. ಸೊ ಕೆಳಗಡೆ ತಿನ್ನೋದು ಬೇಡ, ಮೇಲೆ ಹೋಗೋಣ ಮಮ್ಮ ಅಂತ ಹೇಳಿದ್ಲು. ಹಾಗಾಗಿ ಮೇಲೆ ಬಂದ್ರಿ ಫಸ್ಟ್ ಫ್ಲೋರ್ಗೆ. ಸೊ ಯಾರೂ ಇಲ್ಲ, ನಾನು ಅದೇ ಇಬ್ಬರೇ ಇದ್ದೀವಿ. ಸೊ ನೋಡಿ ಖಾಲಿ ಹೊಡಿತಾ ಇದೆ, ನೋಡ್ತಿರ್ಬೋದು ನೀವು. ಆದ್ಯನೇ ಓಪನ್ ಮಾಡಿಕೊಂಡು
ಸೊ ಸಾಸ್ ಎಲ್ಲ ನಾನೇ ಓಪನ್ ಮಾಡಬೇಕು. ನಾನು ನೋಡಿ 4 ಆಡ್ ವಿಂಗ್ಸ್ ತೊಗೊಂಡೆ, ಅವಳಿಗೆ ಒಂದು ಪಾಪ್ಕಾರ್ನ್ ತೊಗೊಂಡೆ. ಸೊ ಅವಳು ಸಾಸ್ ಇಲ್ಲ ಅಂದರೆ ತಿನ್ನಲ್ಲ, ಅಂದರೆ ಕೆಚಪ್ ಇಲ್ಲ ಅಂದರೆ ತಿನ್ನಲ್ಲ, ಅವಳಿಗೆ ಕೆಚಪ್ ಬೇಕು. ಹಾಗಾಗಿ ಕೆಚಪ್ ಕೂಡ ಓಪನ್ ಮಾಡಿ ಹಾಕಿದ್ದೀನಿ. ಸೊ ಒಂಥರ ಪೀಸ್ಫುಲ್ಲಾಗಿತ್ತು ಜಾಗ, ತುಂಬ ಸೈಲೆಂಟಾಗಿತ್ತು, ಚೆನ್ನಾಗಿತ್ತು, ಆರಾಮಾಗಿ ಎಷ್ಟೊತ್ತು ಬೇಕಾದರೂ ತಿನ್ಬೋದಾಗಿತ್ತು. ಸೊ ಅದು KFCದು ತಾತದ ಫೋಟೋ ಹಾಕಿರ್ತಾರಲ್ವ, ಅಲ್ಲಿ ಹಾಕಿದ್ರು KFC ಅಂದರೆ ಏನು ಅಂತ ಅಲ್ಲಿ ಹಾಕಿದ್ದಾರೆ ನೋಡಿ ಮಮ್ಮ ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ಅದನ್ನು ತೋರಿಸ್ತಾ ಇದ್ಲು. ಸೊ ಬ್ಯಾಟಿಂಗ್ ಅಂತೂ ನಾವಂತೂ ಶುರು ಮಾಡಿದ್ವಿ. ನಿಮಗೆ ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಹಾಗೆ ಅದಕ್ಕೆ ತಿನ್ನೋಕ್ಕಿಂತ ಮುಂಚೆ ಫಸ್ಟ್ ಕ್ಯಾಮ್ರಾಗೆ ತೋರಿಸಿ ಆಮೇಲೆ ತಿಂತಾ ಇದ್ದೀವಿ. ಸೊ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ನಾನು ಯಾವಾಗಾದರೂ ಹೋದರೆ ನಾನು ಹಾಟ್ ವಿಂಗ್ಸೇ ತೊಗೊಳ್ಳೋದು, ಬೇರೆ ಏನೂ ತೊಗೊಳ್ಳಲ್ಲ, ನನಗಿಷ್ಟ ಆಗಲ್ಲ. ಹಾಟ್ ವಿಂಗ್ಸ್ ತೊಗೊತೀನಿ, ಅದಾದಮೇಲೆ ಪೆಪ್ಸಿ ತೊಗೊತೀನಿ, ಇಲ್ಲಾಂದರೆ ಫಿಂಗರ್ ಚಿಪ್ಸ್ ಬರುತ್ತಲ್ಲ ಆ ಪೊಟ್ಯಾಟೋದು ಫ್ರೆಂಚ್ ಫ್ರೈ ಅದು ತೊಗೊತೀನಿ. ಅದು ಬಿಟ್ಟು ಬೇರೆ ಏನು ತೊಗೊಳ್ಳಲ್ಲ ನನ್ನ KFCಲಿ. ಆದ್ಯ ಬಂದು ಪಾಪ್ಕಾರ್ನ್ ತೊಗೊಳ್ತಾಳೆ ಅಷ್ಟೇ ಅವಳು. ಬರ್ಗರು ಅದೆಲ್ಲ ನನಗಿಷ್ಟ ಆಗೋದಿಲ್ಲ, ಇವನ್ ಅದೇನೂ ಕೂಡ ಇಷ್ಟ ಆಗಲ್ಲ. ನನ್ನ ಹಸ್ಬೆಂಡ್ ಬಂದರೆ ಅವ್ರು ಬರ್ಗರ್ ತಿಂತಾರೆ, ಚಿಕನ್ ಬರ್ಗರು. ಸೊ ನಾವು ತಿಂದ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಸ್ಟೇ ಟ್ಯೂನ್. ಸೊ ನೋಡಿ, ಆದ್ಯ ಬೇಕಂತ ಅವಳಿಂದ, ಎಸ್ಪೆಷಲಿ ಅವಳಿಂದನೇ ನಾನು ಬಂದಿತ್ತು ಇವತ್ತು KFCಗೆ. 3 ಡೇಸಿಂದ ಕೇಳ್ತಿದ್ಲಲ್ಲ ಮಗು ಅಂತ ಹೇಳ್ಬಿಟ್ಟು ಕರ್ಕೊಂಬಂದರೆ, 1-2 ಪೀಸು ತಿಂದಿಲ್ಲ, 1 ಪೀಸ್ ಏನೋ ತಿಂದಳು. ತಿಂದಾದ್ಮೇಲೆ ಮಮ್ಮ ನನಗೆ ಬೇಡ, ಒಂಥರ ಆಗ್ತಾಯಿದೆ ಅಂತ ಮಲಗೇ ಬಿಟ್ಟಿದ್ದಾಳೆ. ಸೊ ಅದಾದಮೇಲೆ ನಾನು ಫಾಸ್ಟಾಗಿ ಕರ್ಕೊಂಬಂದ್ಬಿಟ್ಟೆ ಮನೆಗೆ, ಮಗುಗೆ ಏನಾಗ್ತಿದೆಯೋ ಏನೋ ಅಂತ. ಸೊ ಮಕ್ಕಳು ಮಾತ್ರ ಹುಷಾರಿಲ್ದಾಗ ಎಲ್ಲಿಗೂ ಕರ್ಕೊಂಡೋಗ್ಬಾರ್ದು ಅಂತ ಅನಿಸ್ಬಿಡ್ತು, ಅಷ್ಟು ಭಯ ಆಯಿತು. ಎಷ್ಟು ಫಾಸ್ಟಾಗಿ ಗಾಡಿ ಓಡಿಸ್ಕೊಂಡು ಬಂದೆ ಅಂದರೆ, ಅವಳಿಗೆ ಆಗ್ತಾಯಿಲ್ಲ ಅಲ್ಲಿ. ಸೊ ವಾಶ್ರೂಮ್ಗೆ ಹೋಗ್ಬೇಕು ಅಂದ್ಲು, ವಾಮಿಟ್ ಬರೋ ಥರ ಆಗ್ತಾಯಿದೆ ಅಂದ್ಲು. ಸೊ ಹಾಗೆ ಅವ್ರದ್ದು ಪಾರ್ಸಲ್ ಕೊಟ್ಟಿದ್ರಲ್ಲ ಬಾಕ್ಸ್, ಅದರಲ್ಲೇ ತುಂಬಿಕೊಂಡು ವಾಪಸ್ ಮನೆಗೆ ಎತ್ಕೊಂಬಂದೆ. ನೋಡಿ ಅವಳು ಹೇಗೆ ಮಲಗಿದ್ದಾಳೆ ಅಂತ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಬಂದ ತಕ್ಷಣ ದಿವಾನ ಮೇಲೆ ತಾಚಿ ಮಾಡ್ತಾ ಇದ್ದಾಳೆ. ಸೊ ಬರೀ ಕೋಲ್ಡ್ ಆಗಿತ್ತು ಅಷ್ಟೇ, ಯಾಕಂತ ಗೊತ್ತಿಲ್ಲ. ಏನಾಗ್ತಿದೆ ಚಿನ್ನು? ಜ್ವರ ಬರೋ ಥರ ಆಗ್ತದೆ, ಹೊಟ್ಟೆಯಲ್ಲಿ ತರಿಸ್ತಾ ಇದೆ. ಇದಿರೋದೆಲ್ಲ ಈ ಬಾಕ್ಸ್ಗೆ ಹಾಕ್ಕೊಂಡು ಎತ್ಕೊಂಬಂದ. ಇನ್ನೇನು ವೇಸ್ಟ್ ಮಾಡೋಕ್ಕಾಗತ್ತಾ ಅಷ್ಟು ಕಾಸ್ಟ್ಲಿ ಕೊಟ್ಟು ಅಂತ ಹೇಳಿಬಿಟ್ಟು. ಸೊ ಬೇಗ ಹುಷಾರಾದರೆ ಸಾಕು. ಸೊ ಮನೇಲಿ ಮಕ್ಳಿಗೆ ಏನಾದರೂ ಆಗ್ಬಿಟ್ರೆ ಏನು ಕೆಲಸ ಮಾಡೋಕ್ಕೂ ಮೂಡೇ ಇರಲ್ಲ, ಒಂಥರ ಅಪ್ಸೆಟ್ ಆಗಿಬಿಡ್ತೀನಿ ನಾನಂತೂ. ಎಸ್ಪೆಷಲಿ ಅವಳು ಆಟ ಆಡ್ಕೊಂಡು ನಗ್ನಾಗ್ತಾ ಇದ್ದರೆ ಮನೇಲಿ ಚೆಂದ. ಸೊ ಈ ಥರ ಅವಳು ಬೇಜಾರಲ್ಲಿದ್ದರೆ ಅಥವಾ ಹುಷಾರಿಲ್ದಾಗ ಈ ಥರ ಮಲಗಿದ್ರೆ ನನಗೆ ನೋಡೋಕ್ಕೇ ಬೇಜಾರು. ಬೇರೆ ಟೈಮಲ್ಲೆಲ್ಲ ಅವಳು ಕಂಫರ್ಟೇಬಲ್ ಆಗಿರ್ತಾಳೆ, ಆಟ ಆಡ್ಕೊಂಡು ಏನೋ ತರಲೆ ಮಾಡ್ಕೊಂಡು ಇರ್ತಾಳೆ, ಅದನ್ನು ನೋಡ್ಬೋದು. ಬಟ್ ಈ ಥರ ಮಲ್ಕೊಂಡು ಸೊ ಇದ್ದರೆ ತುಂಬಾ ಬೇಜಾರಾಗುತ್ತೆ. ಸೊ ಎಲ್ಲರೂ ಬೇಗ ರಿಕವರಿ ಆಗಲಿ, ಅಂದರೆ ಬೇಗ ಹುಷಾರಾಗಲಿ ಅಂತ ಸೊ ಎಲ್ಲರೂ ಪ್ರೇಯರ್ ಮಾಡಿ ಬ್ಲೆಸ್ ಮಾಡಿ ಅವಳಿಗೆ ಬೇಗ ರಿಕವರಿ ಆಗಲಿ ಅಂತ ನಾನು ಕೂಡ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫುಲ್ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.